ಹಿಂದೆ ಐತಿ ಸೌಂಡ್ ದೊಡ್ಡದೈತಿ ನೋಡಿ ಸೌಂಡ್. ನಮಸ್ಕಾರ, ಜೈ ಹಿಂದ್. ಎಲ್ಲರಿಗೂ ನನ್ನ ಕಡೆಯಿಂದ ಶ್ರೀ ಛತ್ರಪತಿ ಶಿವಾಜಿ ಮಹಾರಾಜರ ಜಯಂತಿಯ ಹಾರ್ದಿಕ ಶುಭಾಶಯಗಳು. ಇವತ್ತು ನಾನು ಹೊಂಟೀನಿ ಕೋಲ್ಹಾಪುರದಾಗ ಇವತ್ತು ಕ್ವಾಲಿಟಿ ಸೌಂಡ್ ಹತ್ತಿರ್ತಾರಲ್ಲಿ, ಅದನ್ನೇ ಇವತ್ತು ನಾನು ನೋಡೋಕೆ ಹೊಂಟೀನಿ. ಬರ್ರಿ ಇವತ್ತು ಸೌಂಡ್ ಎಂತಿಂತ ಇರ್ತಾವೆ ನೋಡೋಣ ಅಂತ. ಆಮೇಲೆ ಸೆಲೆಬ್ರೇಷನ್ ಯಾವ ಥರ ಮಾಡ್ತಾರೆ ನೋಡೋಣ ಅಂತ. ಹೋದ ವರ್ಷ ಕೂಡ ಹೋಗಿದ್ದೀನಿ ನಾಳೆ, ಭಾಳ ಚಂದ ಇತ್ತು. ಈ ವರ್ಷ ಕೂಡ ಹೊಂಟೀನಿ. ನೋಡ್ರಿ ವಿಡಿಯೋ ಶುರು ಮಾಡೋಣ ಅಂತ. ನಾ ಬಂದೇನೆ ಈಗ ಹುಬ್ಬಳ್ಳಿಗೆ, ಆದರೆ ಇಲ್ಲೆಲ್ಲೂ ಕೂಡ ನಾನ್ ಸ್ಟಾಪ್ ಬೆಳಗಾವಿ ಬಸ್ ಇನ್ನೂ ಕಂಡು ಬಂದಿಲ್ಲ ನನಗೆ. ನೋಡ್ಬೇಕು, ಹುಡುಕ್ಬೇಕು ಬಸ್ಸಿಗೆ. ಬಸ್ ಬಂದಲ್ಲ ಅದು ಕೂಡ. ಇಲ್ಲೇ ಹುಬ್ಬಳ್ಳಿ ಇನ್ಫೋಸಿಸ್ ಕಡೆ ನಿಲ್ಸಾರ ಇಲ್ಲೇ ಬಸ್, ಯಾಕಂದ್ರೆ ಟಿಕೆಟ್ ಹರಿ ಹಾಕೊಂತಾರೆ. ಅದ್ರ ಸಂಬಂಧ ಇಲ್ಲೇ ಬಸ್ ಸ್ಟಾಪ್ ಮಾಡ್ಯಾರ ಇಲ್ಲೇ. ಈಗ ನಾನು ನಿಪ್ಪಾಣಿ ಕಡೆ ಇದ್ದೀನಿ. ಈಗ ನಿಪ್ಪಾಣಿ ಬಸ್ ಸ್ಟ್ಯಾಂಡ್ ಬಾಜುಕಿದೆ. ಇಲ್ಲೂ ಕೂಡ ಶಿವಾಜಿ ಮಹಾರಾಜರದ ಜಯಂತಿ ಆಚರಣೆ ಮಾಡಕೊಂತಾರೆ. ಭಾಳ ಚಂದ ಅಲಂಕಾರ ಮಾಡ್ಯಾರ, ಮತ್ತು ಮೂರ್ತಿನೂ ಭಾಳ ಚಂದ ಇದೆ. ಮತ್ತು ಫೈನಲ್ ಆಗಿ ಕೋಲ್ಹಾಪುರಕ್ಕೆ ಬಂದೇನಿ. ಯಪ್ಪೋ, ಇಲ್ಲಂತೂ ಭಾಳಷ್ಟು ಭಯಂಕರ ಬಿಸಿಲೈತಿ. ಈಗ ಮಹಾಲಕ್ಷ್ಮಿ ಗುಡಿ ಕಡೆ ಹೊಂಟೆ ನಾನೀಗ. ಮಹಾಲಕ್ಷ್ಮಿ ಗುಡಿ ಕಡೆ ಹೋಗಿ ನೋಡ್ಬೇಕಾದ್ರೆ ಏನೈತೆ ಅನ್ನೋಕ್ಕೆ. ಯಪ್ಪೋ, ನಾನು ಅದನ್ನೀಗ ಮಹಾಲಕ್ಷ್ಮಿ ಮಂದಿರ. ಇನ್ನೂ ಸೌಂಡ್ ಕಡೆ ಹೋಗಿಲ್ಲ. ಸೌಂಡ್ ಕಡೆ ಹೋಗ್ತೀನೋ ಟೈಮ್ ಐತೆ ಅಂದ್ಕೊಳ್ತೀನಿ ನಾನು. ಆದ್ರೆ ನಾವು ಕೋಲ್ಹಾಪುರಕ್ಕೆ ಸ್ವಲ್ಪ ಲೇಟಾಗಿ ಬರ್ಬೇಕಾಗ್ತಿದ್ವಿ. ಭಾಳ ಲಘುನ ಬಂದಿವ್ರು ಸಾಯ್ತು ನಾನಂತ. ಅಂಬಾಭವಾನಿ ಫೈನಲ್ ಆಗಿ ನಾನು ಬಂದೀನಿ ಈಗ ಸೌಂಡ್ ಹಚ್ಚಿದ ಲೊಕೇಶನ್ ಕಡೆ. ಇನ್ನೂ ರೆಡಿ ಮಾಡಾಕೊಂತಾರೆ. ಇದು ಮಂದಿರ. ಇಲ್ಲೇ ಬ್ಯಾಗ್ ಲಾಕರ್ಸ್ ಇಲ್ಲೇ ಇರೋದು. ಈಗ ಏನು ಮ್ಯಾಟ್ರ್ ಆಗಿದೆ ಅಂತಂದ್ರೆ ಇಲ್ಲೇ ಲಾಕರ್ ಅಂದ್ರೆ ಚಪ್ಪಲಿ ಒಂದು ಕಡೆ ಬಿಡಬೇಕು, ಬ್ಯಾಗ್ ಒಂದು ಕಡೆ ಬಿಡಬೇಕು. ನನಗೆ ಚಪ್ಪಲಿ ಮತ್ತು ಬ್ಯಾಗ್ ಬಿಟ್ಟಿರಾಕಿದ್ದು ನಂಗಿಲ್ಲ. ಅದ್ರ ಸಲ ನಾವು ದೇವರಿಗೆ ದೂರಿಂದ ನಮಸ್ಕಾರ ಮಾಡಿ ಮುಂದಿನ ಪ್ರಯಾಣ ಮುಂದುವರಿಸ್ಬೇಕು ನಾನು ದೇವಿಗೆ. ಏನಾಯ್ತು ಮ್ಯಾಟ್ರ್ ಅಂದ್ರೆ, ಈಗ ಹೋದ ವರ್ಷ ಇದೇ ರೋಡ್ ಮೇಲ್ದಾಗ ಸಾಲಕ್ಕೆ ಸೌಂಡ್ ಸಿಸ್ಟಮ್ ನೋಡೋ ಸಿಕ್ಕಿದ್ದು, ಸಾಲಕ್ಕೆ ಸೌಂಡ್ ಇದ್ದು. ಆದರೆ ಈ ವರ್ಷ ಯಾಕೆ ಏನೋ ಗೊತ್ತಿಲ್ಲ, ಬರೀ ಒಂದು ಅಲ್ಲಿ ಚೌಕಡೆ ಒಂದೊಂದು ಸೌಂಡ್ ಐತಿ, ಮತ್ತು ಬಿಟ್ಟರೆ ಸೌಂಡೇ ಇಲ್ಲ. ಗೊತ್ತಾಗ್ತಿಲ್ಲ ಅಲ್ಲಿ ಏನು ನಡೆಯಕ್ಕೆ. ಇದೊಂದು ಸೌಂಡು, ಆಮೇಲೆ ಇದೊಂದು ಸೌಂಡು ನನಗೆ ಕಂಡು ಬಂದಿದ್ದೆ. ಬರೀ ಯಾರೋ ಸೌಂಡ್ ಐತೆ ಗೊತ್ತಿಲ್ಲ. ಮತ್ತು ಹಿಂದೆ ಐತಿ ಸೌಂಡ್ ದೊಡ್ಡದೈತಿ ನೋಡಿ ಸೌಂಡ್. ಇದು ಯಾವ ಮಂಡಲ್ದವ್ರದ್ದು ಸೌಂಡ್ ಅಂತ ನನಗಂತೂ ಗೊತ್ತಿಲ್ಲ, ಬಟ್ ಸ್ಟ್ರಕ್ಚರ್ ಮಾತ್ರ ಭಾರಿ ದೊಡ್ಡದೈತಿ ಇದ್ರದ್ದು. ಎಲ್ಲ ಸೌಂಡು ಒಳಗೆ ಸೆಟಪ್ ಮಾಡಿ ಹಾಕೊತಾರೆ. ಯಾಕಂದ್ರೆ ಟ್ರಾಫಿಕ್ ಜಾಮ್ ಆಕೈತೆ ಅಂತೇಳಿ ಎಲ್ಲ ಸೌಂಡು ಒಳಗೆ ಅದಾವೆ. ಒಳಗೆ ನಿಂತೆಲ್ಲ ಸೆಟಪ್ ಹೊಡೆದಿಗೆ ಹೊರ ತೊಗೊಂಬರ್ತಾರಲ್ಲ ಸೌಂಡಿಗೆ. ಇಲ್ಲಿ ಏನು ಮ್ಯಾಟ್ರ್ ಆಗಿತ್ತು ಅಂತ ನನಗಂತೂ ಗೊತ್ತಿಲ್ಲ. ಇಲ್ಲಿ ಸ್ವಲ್ಪ ಜಗಳ ಆಗೈತಿ. ಇಲ್ಲಿ ಜಗಳ ಆಗಿದ್ದಕ್ಕೆ ಒಂದು ಬೇಸು ಒಂದು ಮೆಡ್ ತೆಗಿಯಾಕೊಂತಾರೆ. ಇಲ್ಲಿ ತೆಗೆದಿಟ್ಟಾರೆ. ಇಲ್ಲಿ ಫೈನಲ್ ಆಗಿ ಈಗ ಎಲ್ಲ ಸೌಂಡ್ ಏನು ಚಾಲೂ ಆಗಿಲ್ಲ. ಕೆಲವಷ್ಟು ಸೌಂಡ್ ಚಾಲೂ ಆಗ್ಯಾವ, ಇನ್ನೂ 2 ಸೌಂಡ್ ಬಾಕಿ ಆಗ್ತದೆ ಚಾಲೂ ಆಗಕ್ಕೆ. ಇಲ್ಲಿ
ಇವ್ರು ಸ್ಕ್ರೀನ್ ರೆಡಿ ಮಾಡೋದ್ರಾಗ ಅದಾರ, ಲಘು ಲಘು ರೆಡಿ ಮಾಡೋ ಅಂತಾರೆ ಮತ್ತು ಸ್ಕ್ರೀನ್ ಎಲ್ಲ. ಎಲ್ಲ ಸೌಂಡ್ಗಿಂತ ಹೈ ಬೇಸ್ ಮತ್ತು ಹೈ ಇದನ್ನು ಇದ್ರದ್ದು ಐತೆ ನೋಡ್ರಿ. ಇದ್ರ ಮುಂದೆ ನಿಲ್ಬೇಕಂದ್ರೆ ಭಾಳ ವೈಬ್ರೇಷನ್ ಹಾಕೊಂಡಿ ಸೌಂಡ್ ಇದು. ಈಗ ಫೈನಲ್ ಆಗಿ ಇದು ಕೂಡ ಸೌಂಡ್ ಚಾಲು ಆಗೈತಿ. ಇದು ಕೂಡ ಸೌಂಡ್ ಕ್ವಾಲಿಟಿ ಭಾರಿ ಚಂದ ಐತಿ, ಭಾರಿ ಚಲೋ ಐತಿ ಮತ್ತು ಇದು ಕೂಡ ಸೌಂಡ್. ಈಗ ಕಂಡೋದು ಗೊತ್ತಾಲಿಮ್ಮ, ಆಮೇಲೆ ಬೇರೆ ಯಾವುದೋ ಒಂದು ಫೋನ್ ಬಂದಿತ್ತು. ಕರೆಂಟಿನ ವೈರಿಗೆ ಇದು ಯಾವ ಗ್ರೂಪ್ ಅಂತೇಳಿ ಗೊತ್ತಿಲ್ಲ, ಬಟ್ ಇಲ್ಲಿ ಕರೆಂಟಿನ ವೈರ್ಗಿದೆ ಸೌಂಡ್ ಸಿಕ್ಕಾಕೊಂಡಿತ್ತು ಇಲ್ಲಿ. ಈ ಗ್ರೂಪ್ ಮತ್ತು ಇದು ಕಂಡುಬ ತಾಲೀಮ್ ಎರಡು ಕಾಂಪಿಟೇಷನ್ ಮಾಡಾಕೊಂತಾವ ಈಗ ಸೌಂಡಲ್ಲಿ. ಇದ್ರದ್ದು ಸೌಂಡ್ ಹೆಸರು ಏನನ್ನು ಗೊತ್ತಾಗಿಲ್ಲ, ಬಟ್ ಇದ್ರದ್ದು ಸೌಂಡ್ ಮತ್ತು ಜಬರ್ದಸ್ತ್ ಐತೆ ಮತ್ತು ಸೌಂಡ್ ಇದ್ದು ಕೂಡ. ಇಲ್ಲೂ ಕೂಡ ಒಂದು ಸೌಂಡ್ ಬಂದೈತಿ. ಮತ್ತು ಇಲ್ಲಿ ಶಿವಾಜಿ ಮಹಾರಾಜರದ ವೇಷಭೂಷಣ ಧರಿಸಿ ಒಂದು ಕುದುರೆ ಮೇಲೆ ಮೆರವಣಿಗೆ ಮಾಡಂತಾರೆ.
ವಿಡಿಯೋ ಪಾರ್ಟ್ 1 आता है, विडियो पार्ट